ಮೊದಲಿಗೆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಬಂದ. ಆ ಅನಾಮಿಕನ ಹಿಂದೆ ಇದೇ ತಿಮರೋಡಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೊಂಡಿದ್ರು ಅಂತ ಇದರ ಬಗ್ಗೆ ಸದನದಲ್ಲೂ ಪ್ರಸ್ತಾಪ ಆಯಿತು. ಜೊತೆಗೆ ಇದೇ ತಿಮರೋಡಿ ಮೇಲೆ ಹಲವು ಕೇಸ್ಗಳಿದೆ ಅನ್ನೋದು ಕೂಡ ಗೊತ್ತಾಗಿತ್ತು. ಅದರಲ್ಲಿ BL ಸಂತೋಷ್ ಬಗ್ಗೆ ನಿಂದನೆ ಪ್ರಕರಣದಲ್ಲಿ ತಿಮರೋಡಿಯನ್ನ ಈಗ ಸದ್ಯಕ್ಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಪೊಲೀಸರಿಂದ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿನ ತಿಮರೋಡಿಯ ಮನೆಯಲ್ಲಿ ಆತನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಕೇಸ್ ಸಂಬಂಧ ನೋಟಿಸ್ ಅನ್ನ ಕೊಡಲಾಗಿತ್ತೆ ಈ ಹಿಂದೆ, ಆದರೆ ಹಾಜರಾಗೋದಿಲ್ಲ. ಅದಕ್ಕೆ ಮನೆಗೆ ಬಂದು ವಶಕ್ಕೆ ಪಡೆದುಕೊಂಡು ಉಡುಪಿ ಪೊಲೀಸರು ಕರ್ಕೊಂಡೋಗಿದ್ದಾರೆ. ಉಡುಪಿಯ ಬ್ರಹ್ಮಾವರ ಠಾಣೆಯ ಪೊಲೀಸರಿಂದ ತಿಮರೋಡಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಶಕ್ಕೆ ತೆಗೆದುಕೊಂಡ ಸಂದರ್ಭದ ವಿಡಿಯೋ ಗಮನಿಸ್ತಾ ಇದ್ದೀರಿ. ವಿಚಾರಣೆಗೆ ಹಾಜರಾಗಿ ಅಂತೇಳಿ ಪೊಲೀಸರು ನೋಟಿಸ್ ಕೊಟ್ಟರು, ಅದಕ್ಕೆ ಕ್ಯಾರೆ ಅಂತ ಉತ್ತರನೂ ಕೊಡೋದಿಲ್ಲ. ಅದಕ್ಕೆ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿರೋದು ಉಡುಪಿಯ ಬ್ರಹ್ಮಾವರ ಠಾಣೆಯ ಪೊಲೀಸರು. ಈಗ ವಿಚಾರಣೆಗೆ ಅಂತ ಕರ್ಕೊಂಡೋಗಿದ್ದಾರೆ ಈ ಕೇಸಿನ ಸಂಬಂಧ. ಇಷ್ಟೇ ವಿಚಾರ ಇದ್ದದ್ದಿಷ್ಟೇ. ಆದರೆ ಅಲ್ಲಿದ್ದಂತಹ ತಿಮರೋಡಿಯ ಸಹಚರರು, ತಿಮರೋಡಿಯ ಸೋಕಾಲ್ಡ್ ಹೋರಾಟಗಾರರು ಸೇರಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೂಗ್ತಾರೆ. ಇದಕ್ಕೂ ಸಂಬಂಧ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅರೆಸ್ಟ್ ಆಗ್ತಿರೋದು ಯಾವ ವಿಚಾರಕ್ಕೆ? ನೀವು ಏನು ಕೂಗ್ತಾ ಇದ್ದೀರಿ? ವಿಚಾರಣೆಗೆ ಪೊಲೀಸ್ ಠಾಣೆಗೆ ಪೊಲೀಸರು ಕರ್ಕೊಂಡೋಗಿದ್ದಾರೆ. ಈಗ ಪೊಲೀಸ್ ಠಾಣೆಯತ್ತ ಖಾಸಗಿ ಕಾರ್ನಲ್ಲಿ ತಿಮರೋಡಿ ಪ್ರಯಾಣವನ್ನು ಬೆಳೆಸಿರೋದು. ಅದು ಯಾರು? ತಮ್ಮ ಗ್ಯಾಂಗ್ನ ಜೊತೆಗೆ, ಬೆಂಬಲಿಗರ ಜೊತೆಗೆ ಕಾರ್ನಲ್ಲಿ ಹೋಗ್ತಾ ಇದ್ದಾನೆ ತಿಮರೋಡಿಗೆ ಗಿರೀಶ್ ಮಟ್ಟಣ್ಣ, ಜಯನ್ ಟಿ ಹೋಗಿದ್ದಾರೆ ಜೊತೆಗೆ ಖಾಸಗಿ ವಾಹನದಲ್ಲಿ. ನನಗೇನಾದರೂ ಆದರೆ ಬಿಜೆಪಿ ನಾಯಕರು ಕಾರಣ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಚಾರಣೆಗೆ ಹೋಗೋದಕ್ಕೂ ಮುನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿಕೆಯನ್ನ ಕೊಟ್ಟಿರೋದು. ಏನಾದರೂ ಆದರೆ ಸರ್ಕಾರನೇ ಕಾರಣ, ಬಿಜೆಪಿನೇ ಕಾರಣ ಅಂತ. ನೋಡಿ ಎಂತ ಸ್ಟೇಟ್ಮೆಂಟ್. ನನಗೇನಾದರೂ ಆದರೂ ಬಿಜೆಪಿಯೇ ಕಾರಣ ಅಂತ ಒಂದು ಕಡೆ, ಜೊತೆಗೆ ಬಿಜೆಪಿ ಕಾರಣ, ಸರ್ಕಾರ ಕಾರಣ. ಅರೆಸ್ಟ್ ಆಗ್ತಾ ಇರೋದು BL ಸಂತೋಷ್ ಮೇಲೆ ವೇದಿಕೆಯಲ್ಲಿ ಅಥವಾ ಒಂದು ಕ್ಯಾಮೆರಾ ಕಣ್ಣಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ಗೆ ಹಿಂದ್ಗಡೆ ಬೆಂಬಲಿಗರು ಕೂಗ್ತಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ನಾನು ಕೇಳ್ತಾ ಇರೋದು, ಅರೆಸ್ಟ್ ಆಗ್ತಿರೋದು ಯಾವ ವಿಚಾರಕ್ಕೆ? BL ಸಂತೋಷ್ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ. ಒಂದು ರಾಜಕೀಯ ಪ್ರೇರಿತವಾಗಿ ಇದನ್ನು ನೋಡೋದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಬಿಜೆಪಿ ಮೇಲೆ, ಜೊತೆಗೆ ಏನಾದರೂ ಆದರೆ ಸರ್ಕಾರದ ಮೇಲೆ ಅವರೇ ಹೊಣೆ ಅಂತ ಹೇಳ್ತಾ ಇರೋದು. ಜೊತೆಗೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅವರ ಬೆಂಬಲಿಗರು ಕೂಗ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ ಈ ಕೇಸ್ಗೂ, ಈಗ ವಶಕ್ಕೆ ಪಡೆದುಕೊಂಡಿರೋದಕ್ಕೂ, ಜೊತೆಗೆ ಅಲ್ಲಿ ಸುತ್ತ ಇದ್ದಂತಹ ವ್ಯಕ್ತಿಗಳು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಈಗ ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ತಿಮರೋಡಿ ಆಕ್ರೋಶ ಹೊರ ಹಾಕ್ತಾ ಇರೋದು, ನನ್ನನ್ನು ನೋಟಿಸ್ ಕೊಡದೇನೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರನೇ ನೇರ ಹೊಣೆ. ಪೊಲೀಸರ ವಿರುದ್ಧವೇ ಕಿಡಿಕಾರಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. SIT ತನಿಖೆಯನ್ನ ನಿಲ್ಲಿಸೋದಕ್ಕೆ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಪೊಲೀಸರು ನನ್ನನ್ನು ಕೊಲೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಶಕ್ಕೆ ಪಡಿತಾ ಇದ್ದಂತೆ ತಿಮರೋಡಿಯ ಗಂಭೀರ ಆರೋಪ ಇದು. ಯಾರು ಮುಟ್ಟಂಗಿಲ್ಲ, ಯಾರು ಕೇಳಂಗಿಲ್ಲ ಇವ್ರಿಗೆ. ಪೊಲೀಸರು ವಿಚಾರಣೆಗೂ ಕರ್ಕೊಂಡು ಹೋಗಂಗಿಲ್ಲ. ಆತ ಹೇಳಿದ್ದೆಲ್ಲ ಒಪ್ಕೊಂಡ್ಬಿಡ್ಬೇಕು. ಆತ ಮಾಡಿದ್ದೆಲ್ಲ ನೀನು ಹೇಳಿದ್ದೆ ನಿಜ ಅಂತ ಒಪ್ಕೊಂಡ್ಬಿಡ್ಬೇಕು. ಅವನ ಪ್ರಕಾರ ಯಾರು ಕ್ರಾಸ್ ಕ್ವಶನ್ ಮಾಡಂಗೇ ಇಲ್ಲ. ಎಲ್ಲವೂ ಅವನು ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಹಂಗಿದ್ರೆ ನಾವೆಲ್ಲರೂ ಒಳ್ಳೆಯವರು. ಆತ ಹೇಳಿದಕ್ಕೆ ಒಂದು ಲೂಪ್ ಹೋಲ್ಸು ಅಥವಾ ಒಂದು ಪ್ರಶ್ನೆಯನ್ನ ಇಟ್ಬಿಟ್ರೆ ನಾವು ಕೆಟ್ಟವರು, ನಾವು ಸರಿ ಇಲ್ಲ, ನಮ್ಮ ಸೂಟ್ ಕೇಸ್ ಬಂದಿದೆ, ಇಲ್ಲ ನಾವೇ ಹೊಣೆ ಆಗ್ತೀವಿ. ಹಿಂಗೆ SIT ಬಂದಿರೋದು ಒಂದು ವಿಚಾರಕ್ಕೆ, ಮತ್ತೊಂದು ಕಡೆ ಈಗ ಪೊಲೀಸರು ಬಂದಿರೋದು ಮತ್ತೊಂದು ವಿಚಾರಕ್ಕೆ. ಈತನ ಮೇಲೆ ಇರೋದು ನೂರಾರು ಕೇಸ್ಗಳು, 10 ಕೇಸ್ಗಳಿದೆ ಈತನ ಮೇಲೆ. ಸ್ವತಃ ಹೋಮ್ ಮಿನಿಸ್ಟ್ರೇ ಹೇಳಿದ್ದಾರೆ ಈತನ ಮೇಲೆ 10 ಕೇಸ್ಗಳಿದೆ ಅಂತ. ಆ ಕೇಸಲ್ಲಿ BL ಸಂತೋಷ್ ಕೇಸ್ ಕೂಡ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಬಿಟ್ಟು ಬನ್ನಿ ಸ್ವಾಮಿ ವಿಚಾರಣೆಗೆ ಅಂತಂದ್ರೆ ಬರಲಿಲ್ಲ. ಅದಕ್ಕೆ ಪೊಲೀಸರೇ ಬಂದು ಕರ್ಕೊಂಡು ಹೋಗಿದ್ದಾರೆ. ಇಷ್ಟೇ ವಿಚಾರ. ಅದಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೂಗುವಂತ ಪರಿಸ್ಥಿತಿ ಅಲ್ಲಿ ಏನು ಉದ್ಭವ ಆಯಿತು? ಇಲ್ಲೇ ಗೊತ್ತಾಗುತ್ತೆ ಇವರ ನಾಟಕೀಯ ಅಂತ. ಎಲ್ಲದಕ್ಕೂ ಸೌಜನ್ಯನ ತಂದು ಎಳೆದು ನೀವು ಇವತ್ತು ಸಮಾಜದಲ್ಲಿ ಯಾವ ರೀತಿ ಪೋಟ್ರೆ ಮಾಡಿಬಿಟ್ಟಿದ್ದಾರೆ ಅಂತಂತಂದ್ರೆ ನಿಜಕ್ಕೂ ನ್ಯಾಯ ಸಿಗೋ ಹಂತದಲ್ಲಿದ್ರೂ ನ್ಯಾಯ ಸಿಗಲ್ಲ ನಿಮ್ಮಂಥವರಿಂದಾಗಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಸದ್ಯ ಈ ಓವರ್ ಆಲ್ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಗ್ತಾ ಇದೆ?
ಶರತ್, ಇಲ್ಲಿ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ನವರು ಬಂದಿದ್ರು. ಈಗ ಸಂದರ್ಭದಲ್ಲಿ ಇಲ್ಲಿ ಯಾಕಂತ ಹೇಳಿ ಹೈಡ್ರಾಮ್ಗಳಾಗಿತ್ತು ಅನ್ನೋ ನಾವು ಗಮನಿಸಿಕೊಂಡು ನೋಡಿದ್ದೀವಿ. ಯಾಕಂತ ಹೇಳಿದ್ರೆ ಪೊಲೀಸ್ನವರು ಬಂದಿದ್ದು ನೇರವಾಗಿ ಪೊಲೀಸರು ಹೇಳೋದು ಇಷ್ಟ, ನಿಮ್ಮನ್ನ ಯಾಕಂತ ಹೇಳಿದ್ರೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ 166, 196, 152, 153ನೇ ಸೆಕ್ಷನ್ ಅಡಿಯಲ್ಲಿ ನಿಮ್ ವಿರುದ್ಧ ಇಲ್ಲಿ ದೂರು ದಾಖಲಾಗಿದೆ. ಯಾಕಂತ ಹೇಳಿದ್ರೆ ರಾಜೀವ್ ಕುಲಾಲ್ ಅನ್ನುವಂತ ವ್ಯಕ್ತಿ ಈ ಒಂದು ದೂರನ್ನು ದಾಖಲಿಸತಕ್ಕಂಥದ್ದು. ಹೀಗಾಗಿ ಈ ದೂರಿನ ಅನ್ವಯ ನಿಮ್ಮನ್ನ ಈಗ ನಾವು ವಶಕ್ಕೆ ಪಡ್ಕೊಳ್ಳಿಕ್ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಅವರಿಗೆ ನೋಟಿಸ್ ಅನ್ನು ಕೂಡ ನಿನ್ನೆ ಕೊಟ್ಟಿದ್ರು. ಆ ನೋಟಿಸ್ಗೆ ಯಾವುದೇ ರೀತಿಯಾಗಿರೋ ರೆಸ್ಪಾಂಡ್ ಅನ್ನು ಮಾಡಿರಲಿಲ್ಲ. ನಿನ್ನೆನೆ ವಿಚಾರಣೆ ಹಾಜರಾಗಿ ಅಂತೇಳಿ ತಿಮ್ರೋಡಿ ಹೇಳಿದ್ರು. ಹೀಗಾಗಿ ತಿಮ್ರೋಡಿ ಇದನ್ನ ಲೆಕ್ಕಿಸಲೇ ಇರಲಿಲ್ಲ. ಹೀಗಾಗಿ ಪೊಲೀಸ್ನವರು ಬಂದಾಗ ಒಂದಿಷ್ಟು ಹೈಡ್ರಾಮಗಳಾಯ್ತು. ಯಾಕಂದ್ರೆ ನಿನ್ನೆ ಪೊಲೀಸರು ಬಂದು ನೋಟಿಸ್ ಅನ್ನು ಕೊಟ್ಟು ಹೋಗಿದ್ರು, ಆದ್ರೂ ಕೂಡ ವಿಚಾರಣೆ ಹಾಜರಾಗಿರಲಿಲ್ಲ. ಹೀಗಾಗಿ ಇವತ್ತು ಪೊಲೀಸ್ನವರು ಸಾಕಷ್ಟು ಪೊಲೀಸ್ನವರು ಬಂದು ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನೋಟಿಸ್ ಅನ್ನ ಕೇಳ್ತಾರೆ. ಯಾಕಂದ್ರೆ ಅರೆಸ್ಟ್ ವಾರೆಂಟ್ ಎಲ್ಲಿದೆ ಅಂತ ಹೇಳ್ತಾರೆ. ಹೀಗಾಗಿ ಅದೆಲ್ಲವೂ ಕೂಡ ತನಿಖಾಧಿಕಾರಿ ವಿವೇಚನೆ, ಅರೆಸ್ಟ್ ಮಾಡಬೇಕು ಬೇಡ ಅಂತೇಳಿ. ಈಗಲೇ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲ, ಅಥವಾ ವಶಕ್ಕೆ ಪಡ್ತೀವಿ ಅಂತೇಳಿ ಅಲ್ಲ, ಆದ್ರೆ ತನಿಖಾಧಿಕಾರಿ ವಿವೇಚನೆ ಬಿಟ್ಟಂತ ವಿಚಾರ. ಹೀಗಾಗಿ ನೀವು ಸ್ಟೇಷನ್ಗೆ ಬರಬೇಕು ಅಂತೇಳಿ ಹೇಳ್ತಾರೆ. ಹೀಗಾಗಿ ಸಂದರ್ಭದಲ್ಲಿ ಬರೋದಿಲ್ಲ ಅಂತೇಳಿ ತಿಮ್ರೋಡಿ ಹೇಳಿದಾಗ ಪೊಲೀಸರು ಆಗೋದಿಲ್ಲ, ನೀವು ಬರಲೇಬೇಕು ಅಂತ ಹೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬರೋದಾದ್ರೆ ನನ್ನ ಕಾರಣಲ್ಲೇ ಬರ್ತಾರೆ. ಯಾಕಂತ ಹೇಳಿದ್ರೆ ನಾನು ಪೊಲೀಸ್ ಕಾರಣಲ್ಲಿ ಬರೋದಿಲ್ಲ, ನನ್ನ ಕಾರಣಲ್ಲೇ ಬರ್ತೀನಿ, ವಿಚಾರಣೆಗೆ ಹಾಜರಾಗೋದಷ್ಟೇ ಅಲ್ವಾ, ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾನು ಇದರಲ್ಲೇ ಬರ್ತೀನಿ, ನನ್ನ ಕಾರಣಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಮೊದಲಿಗಾಗಿ ಪೊಲೀಸ್ನವರು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಪೊಲೀಸ್ ಜೀಪ್ನಲ್ಲಿ ಬರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ನಿನ್ನೆ ವಿಚಾರಣೆಗೆ ಹಾಜರಾಗಿ ಅಂದ್ರೆ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಹೀಗಾಗಿ ನೀವು ಈ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಹೀಗಾಗಿ ಪೊಲೀಸ್ ಜೀಪಲ್ಲಿ ಹೋಗೋಣ ಅಂತ ಹೇಳಿದಾಗ ತಿಮ್ರೋಡಿ ಒಪ್ಪೋದಿಲ್ಲ. ಮತ್ತೆ ಪುನಃ ಮಾತುಕತೆ ಆಗುತ್ತೆ. ಅದಾದ ಬಳಿಕ ಪೊಲೀಸರು ಒಪ್ಕೊಳ್ತಾರೆ, ನೀವು ಸ್ಟೇಷನ್ಗೆ ಬರೋದಾದ್ರೆ ನಾವು ಇಲ್ಲಿ ನಮ್ ಜೊತೆನೆ ಬರಬಹುದು, ನೀವು ಅದ್ರ ನಿಮ್ಮದೇ ಕಾರ್ನಲ್ಲಿ ಬರಬಹುದು ಅಂತೇಳಿ ಹೇಳ್ತಾರೆ. ಹೀಗಾಗಿ ನಿಮ್ಮ ಜೊತೆನೆ ನಿಮ್ಮ ಕಾರ್ನಲ್ಲಿ ಅಲ್ಲ, ನಂದೇ ಸ್ವಂತ ಕಾರ್ನಲ್ಲಿ ಬರ್ತೇನೆ ಅಂತ ತಿಮ್ರೋಡಿ ಹೇಳ್ತಾರೆ. ಆವಾಗ ಆಯ್ತು ಅಂತೇಳಿ ಒಪ್ಪಿಕೊಂಡು ಇಲ್ಲಿ ಒಟ್ಟಾರೆಯಾಗಿ ಪ್ರಯಾಣವನ್ನು ಬೆಳೆಸ್ತಾರೆ. ಇದೀಗ ತಿಮ್ರೋಡಿ ಅವರು ತಮ್ಮ ನಿವಾಸ ಗರೀಶ್ ಭಟ್ರಣ್ಣವ್ರ ಜೊತೆ ತಿಮ್ರೋಡಿ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗ್ತಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ಹಾಜರಾಗ್ತಾರೆ. ಈಗ ಶರತ್, ಆ ಸ್ಥಳದಲ್ಲಿ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ನೀವು ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಅರೆಸ್ಟ್ ಆಗ್ತಾ ಇರೋದು ವಿಚಾರ ಬೇರೆ, ಆದ್ರೆ ಸುತ್ತಮುತ್ತ ಇರೋರು ನನಗೆ ಬಹಳ ಕುತೂಹಲ ಅನಿಸ್ತಾ ಇರೋದು, ಜೊತೆಗೆ ಬೇಜಾರು ಅಂತಂದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಸುತ್ತಮುತ್ತ ಇರೋರು ಕೂಗ್ತಾರೆ. ಅರೆಸ್ಟ್ ಆಗ್ತಾ ಇರೋದು ಯಾವ ವಿಚಾರಕ್ಕೆ ಅವ್ರು ಕೂಗ್ತಾ ಇರೋದೇನು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿಜ, ಮೊದಲು ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ದಾರಿ ತಪ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಯಾವ ರೀತಿಯಾಗಿತ್ತು ಅಂತ ಹೇಳಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿ ಇತ್ತು. ಅದಾದ ಸಂತೋಷ್ ರಾವ್ ಆರೋಪಿ ಅಂತ ಆಯ್ತು. ಅದಾದ ಬಳಿಕ ಸಂತೋಷ್ ರಾವೇ ಅಲ್ಲ, ಬೇರೆ ಯಾರೋ ಆರೋಪ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆ ಕೇಸನ್ನೇ ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡುವಂತ ಡೈವರ್ಟ್ ಮಾಡುವಂತ ಪ್ರಯತ್ನಗಳು ಮಾಡಲಾಯಿತು. ಇದೇ ರೀತಿ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಒಂದಿಷ್ಟು ಎಲ್ಲಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಳಿಯನ್ನ ತಪ್ಪಿಸುವಂತ ಪ್ರಯತ್ನಗಳಾಯ್ತು. ಇದೇ ಮಾದರಿ ಯಾಕಂತ ಹೇಳಿದ್ರೆ ಪ್ರಕರಣ ದಾಖಲಾಗಿದ್ದು ತಿಮ್ರೋಡಿ ಅವರ ವಿರುದ್ಧ. ಹೀಗಾಗಿ ಆ ಫೇಸ್ಬುಕ್ ನಲ್ಲಿ ನಿಂದನೆ ಮಾಡ್ತಾರೆ. ವಾಮಾಗೋಚರವಾಗಿ ಬಿಜೆಪಿಯ ಅವನತಿಗೆ ಕಾರಣ BL ಸಂತೋಷ್ ಅಂತ ಹೇಳ್ತಾರೆ. ಅದಾದ ಬಳಿಕ ಅಶ್ಲೀಲ ಪದಗಳನ್ನು ಬಳಸ್ತಾರೆ, ನಿಂದನೆಗಳನ್ನು ಮಾಡ್ತಾರೆ, ಅದೇ ರೀತಿ ದ್ವೇಷ ಭಾಷಣವನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಮೇಲೆ ಪ್ರಕರಣ ದಾಖಲಾಗೋದು ಅದೇ ಪ್ರಕರಣ ಸಂಬಂಧಪಟ್ಟಂತೆ. ಹೀಗಾಗಿ ಇದೇ ಪ್ರಕರಣ ಸಂಬಂಧಪಟ್ಟಂತೆ ತಿಮ್ರೋಡಿಯನ್ನ ಈಗ ಪೊಲೀಸರು ವಿಚಾರಣೆ ಮಾಡ್ಲಿಕ್ಕೆ ಬಂದಿದ್ದು, ವಿಚಾರಣೆ ಕರೆದಿದ್ದು. ಹೀಗಾಗಿ ವಶಕ್ಕೆ ಪಡೆಯೋಕೆ ಪ್ರಯತ್ನ ಪಡ್ತಿದ್ದು ಕೂಡ ಇದೇ ಪ್ರಕರಣದಲ್ಲಿ. ಆದ್ರೆ ಡೈವರ್ಟ್ ಮಾಡೋದು, ಟ್ವಿಸ್ಟ್ ಕೊಡೋದು ಅಂತ ಹೇಳಿದ್ರೆ ನನ್ನ ಸರ್ಕಾರವೇ ಏನೋ ಮಾಡ್ಲಿಕ್ಕೆ ಹೊರಟಿದೆ, ನನ್ನ ಜೀವಕ್ಕೆ ನಾನು ಸರ್ಕಾರವೇ ಹೊಣೆ ಅಂತೇಳಿ ಹೇಳೋದು ಎಲ್ಲವೂ ಕೂಡ ಒಂದಿಷ್ಟು ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವಂತ ಪ್ರಯತ್ನ. ಅದೇ ರೀತಿಯಾಗಿ ಭಾವನಾತ್ಮಕವಾಗಿ ಒಂದು ಇಲ್ಲಿ ಮಾಬ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಅಂತೇಳಿ ವಿಶ್ಲೇಷಣೆಯನ್ನು ಮಾಡಬಹುದು. ಹೀಗಾಗಿ ಪೊಲೀಸರು ಕರೆದಷ್ಟೇ ವಿಚಾರಣೆ ಹಾಜರಾಗಿ ಅಂತೇಳಿ ಅಲ್ಲಿ ಯೋಚನೆ ಮಾಡ್ತಾರೆ, ಅರೆಸ್ಟ್ ಮಾಡಬೇಕು, ವಶಕ್ಕೆ ಪಡಿಬೇಕು, ಮುಂದೇನು ಮಾಡಬೇಕು, ಆ ತರ ಏನೇನು ಮಾಡಬೇಕು ಅಂತೇಳಿ ಅವ್ರು ನೋಡ್ಕೊಳ್ತಾರೆ. ಅದಾದ ಬಳಿಕ ಸದ್ಯಕ್ಕೆ ಇರತಕ್ಕಂಥ ವಿಚಾರಣೆ ಹಾಜರಾಗಿ ಅಂತೇಳಿ ಈಗ ವಿಚಾರಣೆ ಹಾಜರಾಗಿ ಸಾಕಿತ್ತು. ಈ ರೀತಿಯಾಗಿ ಮಾಡೋದು ಬೇಕಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡಲಿಕ್ಕೆ ಆರಂಭ ಆಗುತ್ತೆ. ಶರತ್, ಮತ್ತೊಂದು ಕಡೆ ರೂಪೇಶ್, ಡೇ 1 ಇಂದನೂ ಈ ವ್ಯಕ್ತಿ ಬಗ್ಗೆ ಹಲವು ವಿಚಾರಗಳ ಚರ್ಚೆ ಆಗ್ತಾ ಇದೆ. ಈತನಿಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಜೊತೆಗೆ ಮಾಧ್ಯಮದವರ ಮೇಲೆ ನಂಬಿಕೆ ಇಲ್ಲ, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು CBI ಮೇಲೂ ನಂಬಿಕೆ ಇಲ್ಲ, ಕಾನೂನು ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಅಂದ್ರೆ ಇವನ್ ಪ್ರಕಾರ ಈತ ಹೇಳದನ್ನೆಲ್ಲ ನಂಬ್ಕೊಂಡು ಹೂ ಅಂತ ತಲೆ ಆಡಿಸ್ಬೇಕಷ್ಟೇ. ಇಲ್ಲ ಅಂತಂದ್ರೆ ನಂಬಿರದ ಏನೇ ಆದ್ರೂ ಇಂಥವ್ರೇ ಕಾರಣ ಅಂತ. ಈಗ ನೋಡಿ, ಅರೆಸ್ಟ್ ಮಾಡ್ಬೇಕಾದ್ರೆ ಪೊಲೀಸರು ಕೊಲೆ ಮಾಡಕ್ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು, ಬಿಜೆಪಿನೇ ಕಾರಣ ನಂಗೇನಾದ್ರೂ ಅದೇ ಅನ್ನೋದು, ಸರ್ಕಾರನೇ ಕಾರಣ ಆಗುತ್ತೆ ನನಗೇನಾದ್ರೂ ಆದ್ರೆ ಅನ್ನೋದು, ಈ ತರ ಮೆಡಿಕಲ್ ಹಿಸ್ಟ್ರಿ ಏನನ್ನುತ್ತೆ ಅಂತ.
ಯಾಕಂದ್ರೆ ಹೇಳಿದೆ ಅಲ್ಲ, ಸಿಂಪತಿ ಗಿಟ್ಟಿಸ್ಕೊಳ್ಳುವಂತ ಪ್ರಯತ್ನ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸ್ನವ್ರು ಏನೋ ಮಾಡ್ಬಿಡ್ತಾರೆ ಅಂತೇಳಿ ಆಗೋದಿಲ್ಲ. ಯಾಕಂದ್ರೆ ಈ ಯುಗದಲ್ಲಿ ಪೊಲೀಸ್ನವ್ರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿ ನಂಬೋದಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ಇದನ್ನ ಯಾಕಂತ ಹೇಳಿದ್ರೆ ಅವ್ರನ್ನೇ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಕರೆದಿದ್ದು. ಆದ್ರೆ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ರೆ ಈ ರೀತಿಯಾಗಿ ಹೈಡ್ರಾಮಾಗಳು ಕ್ರಿಯೇಟ್ ಆಗ್ತಾನೆ ಇರಲಿಲ್ಲ. ಹೀಗಾಗಿ ನಿನ್ನೆ ಇವತ್ತು ಪೊಲೀಸ್ನವ್ರು ಬಂದಿಲ್ಲ ಅಂತೇಳಿ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ ಏನೂ ಕೂಡ ಇರಲಿಲ್ಲ. ಹೀಗಾಗಿನೇ ಪೊಲೀಸರು ಒಂದು ತಂಡದ ಮೂಲಕವಾಗಿ ಬಂದು ಇವತ್ತು ವಶಕ್ಕೆ ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ ತಿಮ್ರೋಡಿ ಅವರು ಈ ರೀತಿಯಾಗಿ ಅಲ್ಲಿ ಹೈಡ್ರಾಮಾ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿ ಪೊಲೀಸ್ನವರೇ ತಮ್ಮದೇ ಕಾರಣಲ್ಲೇ ಅವ್ರನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗೋರಿದ್ರೇನೋ. ಆದ್ರೆ ಪುನಃ ಅಲ್ಲಿ ಬೆಂಬಲಿಗರೆಲ್ಲ ಸೇರಿದ್ರಿಂದ ಮೊದಲೇ ಗೊತ್ತಾಗಿತ್ತು, ಮೊದಲೇ ಒಂದು ಪ್ಲಾನ್ ಮಾಡ್ಕೊಂಡಿದ್ರು, ಈ ರೀತಿ ಪೊಲೀಸರು ಬಂದ್ರೆ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಹೀಗಾಗಿಯೇ ಒಂದಿಷ್ಟು ಹೈಡ್ರಾಮಾ ಸ್ಥಳದಲ್ಲಿ ಕ್ರಿಯೇಟ್ ಆಗುತ್ತೆ. ಅದಾದ ಬಳಿಕವಾಗಿ ಈಗ ಪೊಲೀಸರ ಜೊತೆಗೆ ತಿಮ್ರೋಡಿ ಹೋಗ್ತಾ ಇದ್ದಾರೆ, ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಅದೇ ರೀತಿಯ ಪ್ರಕರಣಗಳಲ್ಲಿ ಟರ್ನ್ ಅಂಡ್ ಟ್ವಿಸ್ಟ್. ಯಾಕಂತ ಹೇಳಿದ್ರೆ ಈಗ 2000 ಮೊದಲಿಂದಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಬಂದಿದೆ. ಯಾಕಂತ ಹೇಳಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ಇದ್ರೆ ಒಂದಿಷ್ಟು ಇದಿದ್ರೆ ಅದನ್ನ ಹೈಪ್ ಕ್ರಿಯೇಟ್ ಮಾಡಿ ಒಂದಿಷ್ಟು ತನಿಖೆ ಅಥವಾ ಬೇರೆ ಬೇರೆ ಪ್ರಯತ್ನ ಟಚ್ ಕೊಡೋದ್ರ ಮೂಲಕವಾಗಿ ಸುಜಾತಾ ಭಟ್ ಬಂದ್ರು, ಅದೇ ರೀತಿಯಾಗಿ ಬೇರೆ ಬೇರೆ ಬಂದ್ರು, ಎಲ್ಲರೂ ಒಂದು ಟ್ವಿಸ್ಟ್ ಅನ್ನ ಕೊಡ್ಲಿಕ್ಕೆ ಬಂದ್ರು, ಈ ರೀತಿಯಾಗಿ ಮಾಡ್ಲಿಕ್ಕೆ ಬಂದ್ರು. ಇವೆಲ್ಲವೂ ಕೂಡ ಸತ್ಯ ಏನಿದೆ ಅಂತ ಹೇಳಿದ್ರೆ ನಿನ್ನೆ ಅನಾಮಿಕನ ಕುಟುಂಬಸ್ಥರು ಮಾತಾಡ್ತಾ ಇದ್ರು, ಯಾವ ರೀತಿಯಾಗಿ ಧರ್ಮಸ್ಥಳದ ಯಾವ ರೀತಿ ನಡೆಸ್ಕೊಂಡ್ರು ಅಂತ ಹೇಳಿ ಮಾತಾಡ್ತಾ ಇದ್ರು. ಎಲ್ಲವೂ ಕೂಡ ಗಮನಿಸಿಕೊಂಡ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕೇಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಈ ಎಲ್ಲವೂ ಕೂಡ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡೋದು ಅಥವಾ ಪದೇ ಪದೇ ಧರ್ಮಸ್ಥಳ ತಂದು ಷಡ್ಯಂತ್ರನ ಮಾಡೋದು, ಅದೇ ರೀತಿಯಾಗಿ ಟರ್ನ್, ಯಾಕಂದ್ರೆ ಪ್ರಕರಣವನ್ನು ಜೀವಂತ ಇಡಬೇಕು ಅಂತ ಹೇಳಿ ಪ್ರಯತ್ನ ಪಡೋದು ಎಲ್ಲವೂ ಕೂಡ ನೋಡ್ತೈತೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ. ನಿಜವಾಗಿ ಸೌಜನ್ಯಗೆ ನ್ಯಾಯ ಸಿಗೋದು ಯಾವಾಗ ಅಂತ ಹೇಳಿದ್ರೆ ಇಲ್ಲಿ ಈ ಕೋರ್ಟ್ ಏನು ಹೇಳಿತ್ತು ಅಂತ ಹೇಳಿದ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ಅವರಿಗೆ ನಾವೀಗ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂದ್ರೆ ಅವ್ರನ್ನ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಕೋರ್ಟ್ ಹೇಳ್ಕೊಂಡಿತ್ತು. ಹೀಗಾಗಿ ಸಾಕ್ಷ್ಯಾಧಾರಗಳ ಕೊರತೆ ಇತ್ತು, ಅವಾಗ ಪ್ರಾಸಿಕ್ಯೂಷನ್ ವಿಫಲ ಆಗಿತ್ತು. ಈ ಎಲ್ಲಾ ವಿಚಾರಗಳು ಗಮನಿಸಿಕೊಳ್ಬೇಕು. ಹೀಗಾಗಿ ಪದೇ ಪದೇ ಎಲ್ಲದಕ್ಕೂ ಕೂಡ ಲಿಂಕ್ ಮಾಡೋದು, ರಿಲೇಟ್ ಮಾಡೋದು ಅದು ಕೂಡ ಸದ್ಯಕ್ಕೆ ನ್ಯಾಯದತ್ತ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು ಇಲ್ಲಿ ಶರತ್. ಮತ್ತೊಂದ್ ಕಡೆ ರೂಪೇಶ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಶಕ್ಕೆ ಪಡ್ಕೊಂಡಿರೋದು. ಮತ್ತೊಂದು ಕೇಸ್ ಏನಾಯ್ತು ಅಂತ ಈ ಭಾಸ್ಕರ್ ನಾಯಕ್ ಅವರು SIT ಯಲ್ಲಿ ದೂರು ಕೊಟ್ಟು FIR ದಾಖಲಾಯ್ತಲ್ಲ, ಅದ್ರ ಬಗ್ಗೆನೂ ಏನ್ ಫಾಲೋ ಅಪ್ ಇದೆ? ಅವರು ಈ ವಿಚಾರದಲ್ಲಿ ಅರೆಸ್ಟ್ ಮಾಡಬಹುದಲ್ವಾ, ಕೊಲೆ ಕೇಸ್ ಬೇರೆ ಇರೋದ್ರಿಂದಾಗಿ? ಶರತ್, ಇಲ್ಲಿ ಯಾಕಂತ ಹೇಳಿದ್ರೆ ಈಗ SIT ಮೊದಲೇದಾಗಿ ಹಂತವಾಗಿ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಮೊದಲೇದಾಗಿ ಸುಜಾತಾ ಭಟ್ ಕೇಸು SIT ಬಂದಿದ್ದು ನಿನ್ನೆ ಅಂತ ಅದ್ರ ಗಮನಿಸ್ಕೊಳ್ಬೇಕು ನಾವು. ಹೀಗಾಗಿ ಆ ದಿಕ್ಕಿನಲ್ಲೂ ಕೂಡ SIT ತನಿಖೆಯನ್ನ ಮಾಡುತ್ತೆ. ಆದ್ರೆ SITಗೆ ಕಾಲಾವಕಾಶಗಳು ಬೇಕು. ನಾಳೆನೇ FIR ದಾಖಲು ಮಾಡುತ್ತೆ ಅಂತ ಅಲ್ಲ, ಅಥವಾ ನಾಳೆನೇ ಅವ್ರನ್ನ ಅರೆಸ್ಟ್ ಮಾಡುತ್ತೆ ಅಂತಲ್ಲ. ವಿಚಾರಣೆ ಒಂದಿಷ್ಟು ಕಾಲಾವಕಾಶ ಕೊಟ್ಟು ಮತ್ತೆ ಪುನಃ ನೋಟಿಸ್ ಅನ್ನು ಕೊಡುತ್ತೆ. ಹೀಗಾಗಿ ಹಿಂದೆ ಕೂಡ ಯಾಕಂತ ಹೇಳಿದ್ರೆ ಅನಾಮಿಕ ಏನ್ ಮಾಡ್ದ ಅಂತ ಹೇಳಿದ್ರೆ ಅನಾಮಿಕ ಹೇಳಿದ ಕೂಡಲೇ ಈಗ ಎಲ್ಲ ಇದನ್ನ ಆಗಿರ್ಲಿಲ್ಲ. ಹೀಗಾಗಿ ಕೋರ್ಟ್ ಅನುಮತಿ ತೆಗೆದುಕೊಳ್ಬೇಕು, ಎಲ್ಲವನ್ನೂ ಮಾಡಬೇಕು. ಹೀಗಾಗಿ ಈಗ ನಿನ್ನೆ ಮತ್ತೊಂದು ದೂರು ದಾಖಲಾಗಿದ್ದೆ. ಅದು ಕೂಡ ನಿನ್ನೆ ಒಂದಿಷ್ಟು ಸಾಕ್ಷ್ಯಾಧಾರಗಳ ಸಮೇತವಾಗಿ ಭಾಸ್ಕರ್ ನಾಯ್ಕ ಅವರ ದೂರನ್ನು ಕೊಟ್ಟಿದ್ರು. ಹೀಗಾಗಿ ಸೊಂಪಯ್ಯನೇ ಬಾಲಕೃಷ್ಣ ಗೌಡ್ರನ್ನ ಹೂಳಾಗಿದೆ ಅಂತೇಳಿ ವ್ಯಾಜ್ಯಕ್ಕೆ ಸಂಬಂಧ ದೂರನ್ನು ಕೊಡಲಾಗಿದೆ. ರೂಪೇಶ್, ಡೀಟೇಲ್ಸ್ಗಾಗಿ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ನೋಡಿ, ಓವರ್ ಆಲ್ ಆಗಿ ಈಗ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ BL ಸಂತೋಷ್ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದಿರ್ತಾರೆ, ಕಾನೂನು ಪ್ರಕಾರವೇ ಕರೆದಿರ್ತಾರೆ. ಆದರೆ ಕಾನೂನು ಉಲ್ಲಂಘನೆ ಆಗೋದು, ಅಂದ್ರೆ ಆ ನೋಟಿಸ್ಗೆ ಉತ್ತರನೇ ಕೊಡೋದಿಲ್ಲ, ಅದ್ರ ಬಗ್ಗೆ ಏನು ಕ್ಯಾರೆ ಅನ್ನಲಿಲ್ಲ. ಅದಕ್ಕೆ ಪೊಲೀಸರು ಸ್ವತಃ ತಿಮರೋಡಿ ಇದ್ದಂತಹ ನಿವಾಸಕ್ಕೆ ಎಂಟ್ರಿ ಕೊಟ್ಟು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆಯೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಮತ್ತು ತಿಮರೋಡಿಯ ಪರ ವಕೀಲರ ನಡುವೆ ವಾಗ್ವಾದ ಕೂಡ ಉಂಟಾಗುತ್ತೆ. ಅದರ ನಡುವೆಯೂ ಈಗ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸೊ ವಿಚಾರಣೆಯನ್ನ ಮಾಡಲಾಗುತ್ತೆ ಸ್ಟೇಷನ್ಗೆ ಕರ್ಕೊಂಡು ಹೋದ ತಕ್ಷಣ.